ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುನಿಲ್. ಇವತ್ತು ನಾನು ಗ್ರೇಟ್ ಲೆಜೆಂಡರಿ ಆಗಿರುವಂತಹ ಮತ್ತೊಬ್ಬ ಅದ್ಭುತ ಗಾಯಕ ಡಾಕ್ಟರ್ ವಿದ್ಯಾಭೂಷಣ್ ಅವರ ಬಗ್ಗೆ, ಅವರ ಪರಿಚಯ ಹಾಗೂ ಅವರ ಜೀವನ ಚರಿತ್ರೆ ಬಗ್ಗೆ ನಿಮ್ಗಳ ಜೊತೆ ಹಂಚ್ಕೋಬೇಕು ಅಂತ ಬಂದಿದ್ದೇನೆ. ಅದೇ ರೀತಿ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ವಿದ್ಯಾಭೂಷಣ್ ಅವರು 1956 ಜುಲೈ 9ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಜನಿಸಿದರು. ಇವರ ತಂದೆ ಶ್ರೀ ಕೃಷ್ಣ ಭಟ್ಟರು ಮತ್ತು ತಾಯಿ ಶ್ರೀಮತಿ ಲಕ್ಷ್ಮೀದೇವಿಯವರು. ಪುರೋಹಿತ ಕುಟುಂಬದಲ್ಲಿ ಜನಿಸಿದ ವಿದ್ಯಾಭೂಷಣ್ ಅವರ ಬಾಲ್ಯ ಪರಿಸರವೇ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಶಾಸ್ತ್ರೀಯ ಸಂಗೀತದ ಪ್ರಭಾವದಿಂದ ಕೂಡಿತ್ತು. ಇವರ ತಂದೆ ಕರ್ನಾಟಕ ಶೈಲಿಯ ಶಾಸ್ತ್ರೀಯ ಸಂಗೀತದ ಅಭಿಮಾನಿ. ತಾಯಿಯ ಶ್ರದ್ಧೆ ಹಾಗೂ ಹಾಡುಗಳ ಮುದ್ದಾದ ಗಾನದಿಂದ ಪ್ರಭಾವಿತನಾದ ವಿದ್ಯಾಭೂಷಣ್ ಅವರು ಬಾಲ್ಯದಲ್ಲೇ ಸಂಗೀತ ಹಾದಿಗೆ ಮೆಚ್ಚುಗೆ ತೋರಿಸಿದರು. 7 ವರ್ಷದವರಿರುವಾಗಲೇ ಅವರು ಭಜನೆಗಳಲ್ಲಿ ಪಾಲ್ಗೊಂಡು ರಾಗಶುದ್ಧಿಯಿಂದ ಗಾಯನ ಪ್ರಾರಂಭಿಸಿದರು. ವಿದ್ಯಾಭೂಷಣರ ಸಂಗೀತದ ಶಿಕ್ಷಣದ ಮೂಲ ಶ್ರೀ ಪುತ್ತಿಗೆ ಮಠದ ಸಂಕೀರ್ಣದಲ್ಲಿ ಪ್ರಾರಂಭವಾಯಿತು. ಪ್ರಾಥಮಿಕ ಶಿಕ್ಷಕರಾಗಿ ಅವರ ತಂದೆಯವರೇ ಪ್ರೇರಕ ಶಕ್ತಿಯಾಗಿದ್ದರು. ನಂತರ ಅವರು ಶಾಸ್ತ್ರೀಯ ಸಂಗೀತವನ್ನು ಗಹನವಾಗಿ ಕಲಿಯಲು ಬೆಂಗಳೂರಿಗೆ ತೆರಳಿದರು. ಇಲ್ಲಿ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ದಿಗ್ಗಜರಾದ ಪಂಡಿತ್ ವಿ.ಡಿ. ಪಾಲುಸಗರು ಮತ್ತು ಡಿ. ಪುತ್ತೂರು ನಾರಾಯಣಾಚಾರ್ಯರಿಂದ ತರಬೇತಿ ಪಡೆದರು. ಅವರು ವಿಶೇಷವಾಗಿ ಹರಿದಾಸ ಸಂಗೀತ, ದಾಸರ ಪದಗಳು ಮತ್ತು ಸಾಂಪ್ರದಾಯಿಕ ಭಕ್ತಿಗೀತೆಗಳಲ್ಲಿ ಪರಿಣತಿ ಗಳಿಸಿದರು. ತಿರುಪತಿ, ಮೈಸೂರು, ಬೆಂಗಳೂರು ಮುಂತಾದ ಕಡೆಗಳಲ್ಲಿ ಸಂಗೀತ ಶಿಕ್ಷಣವನ್ನು ಹೂಡಿಕೆ ಮಾಡಿದರು. ಪಂಡಿತ್ ವಿದ್ಯಾಭೂಷಣ್ ಅವರು ಮೊದಲು ಪುತ್ತಿಗೆ ಮಠದ ಸನ್ಯಾಸಿಯಾಗಿದ್ದರು. ಧರ್ಮದ ಪ್ರಕಾರ ಅವರು ಶ್ರೀ ವಿದ್ಯಾಪಯೋನಿಧಿ ತೀರ್ಥ ಎಂಬ ಹೆಸರಿನಲ್ಲಿ ಮಠದ ಪೀಠವನ್ನು ಅಲಂಕರಿಸಿದರು. ಆದರೆ ಸಂಗೀತ ಪ್ರಪಂಚ ಅವರಿಗೆ ಆಂತರಿಕ ತೃಪ್ತಿಯನ್ನು ನೀಡಿತ್ತು. ಅನೇಕ ವರ್ಷಗಳ ಯೋಚನೆ, ಆತ್ಮವಿಮರ್ಶನೆಯ ನಂತರ ಅವರು ಸನ್ಯಾಸದಿಂದ ನಿರ್ಗಮಿಸಿ ಸಾಮಾನ್ಯ ಜೀವನಕ್ಕೆ ಮರಳಿದರು. ಈ ನಿರ್ಧಾರ ತಾಳ್ಮೆ, ಧೈರ್ಯ ಮತ್ತು ಅಂತಃಕರಣದ ಧ್ವನಿಗೆ ಒಗ್ಗೂಡುವ ಆದರ್ಶದ ಸಂಕೇತವಾಗಿದೆ. ಮಠವನ್ನು ತೊರೆದರೂ ಧರ್ಮದಿಂದ ದೂರವಾಗದೆ ಅವರು ಸಂಗೀತದ ಮೂಲಕ ಭಕ್ತಿಯನ್ನು ಬೋಧಿಸುವ ಶಕ್ತಿಯ ಹಾದಿಯನ್ನು ಆರಿಸಿಕೊಂಡರು. ವಿದ್ಯಾಭೂಷಣ್ ಅವರು ಭಜನೆಗಳ ಮೂಲಕ ಪ್ರಚಂಡ ಪ್ರಭಾವಿಯಾಗಿದ್ದರು. ಅವರು ಹಾಡಿದ ದಾಸರ ಪದ್ಯಗಳು ಇಂತಿವೆ. ಪುರಂದರದಾಸ, ಕನಕದಾಸ, ವಾದ್ಯರಾಜ, ರಾಮಭಕ್ತ, ಆಂಜನೇಯ ಹಸ್ತರ ಪದ್ಯಗಳು ಜನಮಾನಸದಲ್ಲಿ ಅಚ್ಚಳಿಯದೆ ಸುಗಂಧದಂತೆ ಉಳಿದಿದೆ. ಅವರ ಪ್ರಸಿದ್ಧ ಭಜನೆಗಳು ಹರಿಸ್ಮರಣೆಯ ಮಾಡು, ಜಯವೋ ಜಯವೋ ರಾಘವೇಂದ್ರ, ರಘುಪತಿ ರಾಘವ ರಾಜಾರಾಮ್, ದಾಸರ ಮಹಿಮೆ. ಇವರ ಸಂಗೀತದಲ್ಲಿ ಲಯವೂ ಇತ್ತು, ಶ್ರವಣ ಭಕ್ತಿಗೆ ತ್ಯಾಗರೂಪವಿತ್ತು. ಪಂಡಿತ್ ವಿದ್ಯಾಭೂಷಣರು ತನ್ನ ಗಾನದಿಂದಲೂ ಭಾವದಿಂದಲೂ ಜನಮನ ಗೆದ್ದಿದ್ದರು. ವಿದ್ಯಾಭೂಷಣ್ ಅವರ ಪ್ರಥಮ ಆಡಿಯೋ ಕ್ಯಾಸೆಟ್ ದಾಸರ ನಾಮಗಳು ಅಪ್ಪಟ ಯಶಸ್ಸನ್ನು ಗಳಿಸಿತ್ತು. ಇದು 1980ರ ದಶಕದಲ್ಲಿ ಭಜನೆ ಪ್ರಪಂಚವನ್ನು ಹತ್ತಿರಕ್ಕೆ ತಂದಿತ್ತು. ಇದರ ನಂತರ ಅವರು 100ಕ್ಕೂ ಹೆಚ್ಚು ಧ್ವನಿಮುದ್ರಿಕೆಗಳನ್ನು ಬಿಡುಗಡೆ ಮಾಡಿದರು. ಹರಿದಾಸ ಭಜನೆ, ರಾಮಭಕ್ತಿಗೀತೆ, ಶಿವಭಜನೆ, ದೇವಸ್ತೋತ್ರ, ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಅಷ್ಟೋತ್ತರ ನಾಮಾವಳಿ ಮುಂತಾದ ಧ್ವನಿಮುದ್ರಿಕೆಗಳು ಎಲ್ಲ ವಯಸ್ಸಿನ ಜನರಿಗೆ ಶ್ರದ್ಧೆ ಮೂಡಿಸಿತು. ಪಂಡಿತ್ ವಿದ್ಯಾಭೂಷಣ್ ಅವರು ಭಾರತದೆಲ್ಲೆಡೆ ಮಾತ್ರವಲ್ಲದೆ ಅಮೆರಿಕ, UK, ಆಸ್ಟ್ರೇಲಿಯಾ, ದುಬೈ, ಸಿಂಗಾಪುರ್ ಮುಂತಾದ ದೇಶಗಳಲ್ಲಿ 100 ಸಂಗೀತ ಪ್ರದರ್ಶನಗಳನ್ನು ನೀಡಿದರು. ಕನ್ನಡಿಗರು ಹಾಗೂ ಭಾರತೀಯರು ವಿದೇಶದಲ್ಲಿ ಅವರನ್ನು ವಿದೇಶದ ಮಣ್ಣಿನಲ್ಲಿ ಭಕ್ತಿಗೀತೆಗಳ ಮೂಲಕ ಭಾರತದಿಂದ ದೂರವಿಲ್ಲ ಎಂಬ ಭಾವನೆಯನ್ನು ನೀಡಿ ಬೆರಗುಗೊಳಿಸಿದರು. ಪ್ರತಿಯೊಂದು ಭಜನೆ ಕಾರ್ಯಕ್ರಮವು ಸಂಯಮಿತ, ಆತ್ಮನಿಭಾರವಾಗಿದ್ದು ಪ್ರೇಕ್ಷಕರಿಗೆ ತಾನು ದೇವದರ್ಶನ ಮಾಡಿಕೊಂಡೆನು ಎಂಬ ಶ್ರದ್ಧೆಯನ್ನು ಮೂಡಿಸಿತ್ತು. ವಿದ್ಯಾಭೂಷಣರು 1997ರಲ್ಲಿ ಸುಸಂಗಮ ಎಂಬ ಸಂಘವನ್ನು ಸ್ಥಾಪಿಸಿದರು. ಇದು ಭಕ್ತಿ ಸಂಗೀತದ ಸೇವೆಗಾಗಿ ಮತ್ತು ಯುವ ಪ್ರತಿಭೆಗಳಿಗೆ ವೇದಿಕೆಯಾಗುವ ಉದ್ದೇಶ ಹೊಂದಿತ್ತು. ಈ ಸಂಸ್ಥೆಯ ಮೂಲಕ ಅವರು ಮಕ್ಕಳಿಗೆ ಭಜನೆ ತರಗತಿ, ಹಿರಿಯರಿಗಾಗಿ ಭಕ್ತಿ ಕಾರ್ಯಾಗಾರ, ದಾಸರ ಭಜನೆ ಕಾರ್ಯಕ್ರಮಗಳು, ಯುವ ಗಾಯಕರಿಗೆ ಪಾಠ ಮತ್ತು ತರಬೇತಿ, ಇವುಗಳ ಮೂಲಕ ಪಂಡಿತ್ ವಿದ್ಯಾಭೂಷಣ್ ಅವರು ಭಕ್ತಿ ಸಂಗೀತದ ಪರಂಪರೆಯನ್ನು ಮುಂದುವರಿಸುತ್ತಿದ್ದಾರೆ. ವಿದ್ಯಾಭೂಷಣ್ ಅವರಿಗೆ ದೊರಕಿರುವ ಗೌರವಗಳು ಮತ್ತು ಪುರಸ್ಕಾರಗಳು ಇಂತಿವೆ. ರಾಜ್ಯೋತ್ಸವ ಪ್ರಶಸ್ತಿ 1999ರಲ್ಲಿ ಕರ್ನಾಟಕ ಸರ್ಕಾರದಿಂದ, ಸಂಗೀತ ನಾಟಕ ಅಕಾಡೆಮಿ ಪುರಸ್ಕಾರ, ರಾಮಕೃಷ್ಣ ಮಠದ ಭಕ್ತಿಗೀತಾರತ್ನ ಗೌರವ, ವಿಶ್ವ ಕನ್ನಡ ಸಮ್ಮೇಳನ ಪ್ರಶಸ್ತಿ, US ಇಂಡಿಯಾ ಫೌಂಡೇಶನ್ ಪುರಸ್ಕಾರ, ವಿದೇಶದ ಭಾರತೀಯ ಸಮುದಾಯದಿಂದ ಇವರಿಗೆ ಪುರಸ್ಕಾರ ನೀಡಲಾಯಿತು. ಪಂಡಿತ್ ವಿದ್ಯಾಭೂಷಣ್ ಅವರು ತಮ್ಮ ಸಂಗೀತ ಹಾದಿಯಲ್ಲಿ ತಮ್ಮ ಪತ್ನಿ ಮಕ್ಕಳ ಬೆಂಬಲದಿಂದ ನಿರಂತರ ಮುನ್ನಡೆಯುತ್ತಿದ್ದಾರೆ. ಅವರು ಎಂದಿಗೂ ತಮ್ಮ ಪ್ರಸಿದ್ಧಿಯನ್ನು ತಲೆಗೆ ಹತ್ತಿಸಿಕೊಳ್ಳದೆ ಸದಾ ಸರಳತೆ ಮತ್ತು ನಿಷ್ಠೆಯ ಜೀವನ ನಡೆಸುತ್ತಿದ್ದಾರೆ. ಅವರು ಪ್ರತಿದಿನ 1 ಗಂಟೆ ಭಕ್ತಿಗೀತೆ ಅಭ್ಯಾಸ ಮಾಡುತ್ತಾರೆ. ಭಕ್ತಿಗೆ ಶುದ್ಧತೆ ಮುಖ್ಯ ಎಂಬ ಸಂದೇಶವನ್ನು ಅವರು ತಮ್ಮ ಜೀವನದಲ್ಲಿ ತೋರಿಸುತ್ತಿದ್ದಾರೆ.
ಪಂಡಿತ್ ವಿದ್ಯಾಭೂಷಣರ ಜೀವನ ಏಕಕಾಲದಲ್ಲಿ ಗಾನಯೋಗಿಯಾಗಿದ್ದರು. ಸಾಧನೆಯ ಪಥವೂ ಆಗಿದೆ. ಅವರ ಹಾಡುಗಳು ಕೇವಲ ಶಬ್ದವಲ್ಲ, ಭಾವಗಳ ಅರಿವು, ಕೇವಲ ಗಾನವಲ್ಲ, ದೇವರ ಅನುಭವ. ಇಂದಿನ ಯುವ ಜನಾಂಗಕ್ಕೆ ಇವರ ಬದುಕು ಒಂದು ಪಾಠವಾಗಿದೆ.